ಸೊ ಇವತ್ತಿನ ವಿಡಿಯೋದಲ್ಲಿ OnePlus 11 ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಬಾಕ್ಸ್ ಬಂದು ಕಂಪ್ಲೀಟ್ ರೆಡ್ ಕಲರ್ ಸಿಗುತ್ತೆ, ಮೇಲ್ಗಡೆ 11R ಅಂತ ಸಿಂಬಲ್ ನೋಡೋಕ್ಕೆ ಬರುತ್ತೆ. ಸೊ ಬನ್ನಿ ಕ್ವಿಕ್ ಅನ್ಬಾಕ್ಸಿಂಗ್ ಮಾಡೋದ. ಸೊ ಮೇಲ್ಗಡೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ನೆವೆಸ್ಟೆಡ್ ಲೋಗೋ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಡಾಕ್ಯುಮೆಂಟೇಷನ್ ಆ್ಯಂಡ್ ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಸಿಗುತ್ತೆ. ಪೌಚ್ ಕ್ವಾಲಿಟಿ ನಾರ್ಮಲ್ ಆಗಿದೆ. ಹಾಗೆ ಇದು ಡಾಕ್ಯುಮೆಂಟೇಷನ್ ಜೊತೆಗೆ ಒಂದು ರೆಡ್ ಕೇಬಲ್ ಕ್ಲಬ್ ಕಾರ್ಡ್ ಸಿಗುತ್ತೆ. ಸೊ ಇದೆಲ್ಲ ಸೈಡ್ ಇಡೋದ. ಸೊ ಫೋನ್ ಬಂದು ನಿಮಗೆ 2 ಕಲರಲ್ಲಿ ಬರುತ್ತೆ. ಇದೊಂದು ಕಲರ್ ಇದೆ ಆ್ಯಂಡ್ ಇನ್ನೊಂದು ಮ್ಯಾಟ್ ಬ್ಲ್ಯಾಕ್ ಕಲರ್ ಇದೆ. ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಕ್ಯಾಮ್ರಾ ಡಿಸೈನ್ ಬಂದು ಸೇಮ್ ನಿಮಗೆ 11Rಲ್ಲಿ ಹೇಗಿತ್ತು ಸೇಮ್ ಅದೇ ಥರ ಇದೆ. ಬ್ಯಾಕ್ ಸೈಡ್ ನಿಮಗೆ ಮ್ಯಾಟ್ ಫಿನಿಶಿಂಗ್ ನೋಡೋಕ್ಕೆ ಬರುತ್ತೆ. ಹಾಗೆ ಫ್ರಂಟ್ ಸೈಡಲ್ಲಿ ನಿಮಗೆ ಸ್ವಲ್ಪ ಲೈಟಾಗಿ ಕರ್ವ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಲೈಟಾಗಿ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಡಿಸ್ಪ್ಲೇ ಸೈಜ್ ಬಂದು ನಿಮಗೆ 6.7 ಇಂಚಸ್ ಫುಲ್ HD+ ಫ್ಲೂಯಿಡ್ ಆಮ್ಲೆಡ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಬಾಕ್ಸ್ ಒಳಗಡೆ 100 ವಾಟ್ ಸೂಪರ್ ಫಾಸ್ಟ್ ಚಾರ್ಜರ್ ಅಡ್ಯಾಪ್ಟರ್ ಸಿಗುತ್ತೆ. ಹಾಗೆ ಕೇಬಲ್ ಟೈಪ್ ಬಂದು ಕೇಬಲ್ ಕ್ವಾಲಿಟಿನೂ ಚೆನ್ನಾಗಿದೆ, ಥಿಕ್ಕಾಗಿದೆ. ಸೊ ಕಮಿಂಗ್ ಬ್ಯಾಕ್ ಟು ದ ಫೋನ್, ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 8+ Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಫಾಸ್ಟೆಸ್ಟ್ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಟೈಪ್ ಸಿಗುತ್ತೆ. ಹೌದು, ಇದರಲ್ಲಿ LPDDR5 ರ್ಯಾಮ್ ಟೈಪ್ ಇದೆ. ಹಾಗೆ USF 3.1 ಸ್ಟೋರೇಜ್ ಟೈಪ್ ಸಿಗುತ್ತೆ. ಸೊ ಒಂದು ಫಾಸ್ಟ್ ಪ್ರೊಸೆಸರ್ ಜೊತೆ ನಿಮಗೆ ಫಾಸ್ಟೆಸ್ಟ್ ರ್ಯಾಮ್ ಟೈಪ್ ಆ್ಯಂಡ್ ಸ್ಟೋರೇಜ್ ಟೈಪ್ ಕೊಟ್ಟಿದ್ದಾರೆ. ಎರಡು ಕಾಂಬಿನೇಷನ್ ನಿಮಗೆ ಸೂಪರ್ ಫಾಸ್ಟ್ ಇರುತ್ತೆ. ಸೊ ಹಾಗೆ ಈ ಫೋನ್ನಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ 1450 ನಿಟ್ಸ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 50 ಮೆಗಾಪಿಕ್ಸೆಲ್ ಬಂದು ಒಂದು ಲೆನ್ಸ್ ಪ್ರೈಮರಿ ಸೆನ್ಸರ್ ಕೊಟ್ಟಿದ್ದಾರೆ. ಹಾಗೆ 8 ಮೆಗಾಪಿಕ್ಸೆಲ್ ಬಂದು ನಿಮಗೆ ಅಲ್ಟ್ರಾ ವೈಡ್ ಲೆನ್ಸ್ ಸಿಗುತ್ತೆ. ಹಾಗೆ 2 ಮೆಗಾಪಿಕ್ಸೆಲ್ ಬಂದು ಒಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಒಂದು ಫ್ಲ್ಯಾಶ್ ಸಿಗುತ್ತೆ. ಸೊ ಅದು ಫ್ಲ್ಯಾಶ್ ನಿಮಗೆ ಕ್ಯಾಮ್ರಾ ಥರ ಕಾಣುತ್ತೆ, ಬಟ್ ಅದು ಕ್ಯಾಮ್ರಾ ಅಲ್ಲ, ಫ್ಲ್ಯಾಶು. ಹಾಗೆ ಫ್ರಂಟಲ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಹಾಗೆ ಪೋರ್ಟ್ಸ್ ಆ್ಯಂಡ್ ಸೆನ್ಸರ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಸೆನ್ಸರ್ ಸಿಗುತ್ತೆ ನಿಮಗೆ. ಹಾಗೆ ಇದರಲ್ಲಿ IR ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ಸೊ OnePlus 11ಅಲ್ಲಿ ನಿಮಗೆ IR ಬ್ಲಾಸ್ಟರ್ ಸಿಗಲ್ಲ, ಬಟ್ ಇದರಲ್ಲಿ ಸಿಗುತ್ತೆ. ಸೊ ಹಾಗೆ ರೈಟ್ ಸೈಡಲ್ಲಿ ನಿಮಗೆ ಸೈಲೆಂಟ್ ಆ್ಯಂಡ್ ವೈಬ್ರೇಷನ್ ಬಟನ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ಪವರ್ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಬಾಟಮಲ್ಲಿ ನಿಮಗೆ ಸ್ಪೀಕರ್ ಗ್ರಿಲ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ Type-C ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ 3.5mm ಜಾಕ್ ಸಿಗಲ್ಲ. ಹಾಗೆ ಅದ್ರ ಪಕ್ಕದಲ್ಲಿ ನಿಮಗೆ ಸಿಮ್ ಟ್ರೇ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೇ ಬಿ ಇದು ಡ್ವೆಲ್ ನ್ಯಾನೋ ಸಿಮ್ ಸ್ಲಾಟ್ ಇರ್ಬೋದು, ಬನ್ನಿ ಚೆಕ್ ಮಾಡೋದ. ಡ್ವೆಲ್ ನ್ಯಾನೋ ಸಿಮ್ ಸ್ಲಾಟೇ ಇರುತ್ತೆ. ಅದಿದ್ರೆ ನಿಮಗೆ SD ಕಾರ್ಡ್ ಹಾಕೊಳ್ಳೋಕ್ಕೆ ಆಗಲ್ಲ ಇದರಲ್ಲಿ. ಸೊ ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ಅಪ್ ಡೌನ್ ಬಟನ್ಸ್ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಫ್ರಂಟಲ್ಲಿ ನಿಮಗೆ ಡಿಸ್ಪ್ಲೇಲಿ Gorilla 5 ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಪ್ಲಾಸ್ಟಿಕ್ ಫ್ರೇಮ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ಸಲ್ಲಿ ಕ್ಲಾರಿಟಿ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಬಂದು ನಿಮಗೆ ಆಲ್ರೆಡಿ ಹೇಳ್ದಂಗೆ 50 ಮೆಗಾಪಿಕ್ಸೆಲ್ ಪ್ರೈಮರಿ ಇದೆ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಇದೆ. ಹಾಗೆ 2 ಮೆಗಾಪಿಕ್ಸೆಲ್ ಬಂದು ಮ್ಯಾಕ್ರೋ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಕ್ಲಾರಿಟಿ ವೈಸ್ ನೋಡ್ತೀರಾ ಅಂದರೆ ನೀವು ಪ್ರೈಮರಿ ಸೆನ್ಸರ್ನ ಯೂಸ್ ಮಾಡಿ ನೀವು 10x ಗಂಟೆ ಝೂಮ್ ಆರಾಮಾಗಿ ಮಾಡ್ಕೋಬೋದು. ಹಾಗೆ ನೀವು ನಾರ್ಮಲ್ ಕ್ಯಾಮ್ರಲ್ಲಿ ಫೋಟೋಸ್ನ ತಗೋತಿರೋದ್ರಿಂದ ಈ ಕ್ಲಾರಿಟಿ ಬರುತ್ತೆ. ಸೊ 1-2 ಫೋಟೋಸ್ನ ನಿಮಗೆ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಹಾಗೆ ಇಲ್ಲಿ ಪೋರ್ಟ್ರೇಟಲ್ಲಿ ತೊಗೊಂಡ್ರೆ ಈ ಕ್ಲಾರಿಟಿ ಸಿಗುತ್ತೆ. ಸೊ ಇದು ಪೋರ್ಟ್ರೇಟಲ್ಲಿ ನಾನು ಶಾರ್ಟ್ ತೆಗೆದಿದ್ದೀನಿ. ಸೊ ಕ್ಲಾರಿಟಿ, ಕಲರ್ ಆ್ಯಂಡ್ ಕ್ಲಾರಿಟಿ ಬಂದು ಚೆನ್ನಾಗಿದೆ, ಒಳ್ಳೆ ಕ್ಲಾರಿಟಿ ಇದೆ.
ಸೊ ನ್ಯಾಚುರಲ್ ಆಗಿ ಹೇಗಿದೆ ಅದೇ ಥರ ಇದು ಇನ್ಹ್ಯಾನ್ಸ್ ಆಗ್ತಿದೆ ಕಲರು. ನೀವು ನೋಡ್ಬೋದು ಗ್ರಾಸ್ ಕಲರು ಸ್ವಲ್ಪ ರಿಚ್ ಆಗಿ ಬ್ರೈಟ್ ಆಗಿ ತೋರಿಸ್ತಾ ಇದೆ ಆಟೋ ಕರೆಕ್ಷನ್ ಮಾಡಿ. ಹಾಗೆ ಫ್ರಂಟ್ ಕ್ಯಾಮ್ರಾ ನಿಮಗೆ 16 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಅದು ಫೋಟೋಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಹಾಗೆ ಈ ಕ್ಯಾಮ್ರಾ ಸೆಟಪ್ಸ್ ಅಲ್ಲಿ ನೀವು ವಿಡಿಯೋಗ್ರಾಫಿನ ಮಾಡ್ತೀರಾ ಅಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಅಲ್ಲಿ ನೀವು 4K ವಿಡಿಯೋಸ್ ನ ತೆಗಿಬಹುದು 30 FPS ಅಲ್ಲಿ. ಸೊ ಹಾಗೆ ನೀವು 1080p ಅಲ್ಲಿ 30 and 60 FPS ಅಲ್ಲಿ ಎರಡು ಮೋಡ್ಸ್ ಅಲ್ಲಿ ಆರಾಮಾಗಿ ವಿಡಿಯೋಗ್ರಾಫಿನ ಮಾಡಬಹುದು. ಹಾಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು 1080p ಅಲ್ಲಿ 30 FPS ಅಲ್ಲಿ ವಿಡಿಯೋಗ್ರಾಫಿನ ಮಾಡಬಹುದು. ಒಂದು ಮಿಡ್ ರೇಂಜ್ ಫೋನ್ ನ ನೋಡ್ತಿದ್ದೀರಾ, ನಿಮಗೆ ಸ್ಟೈಲಿಶ್ ಇರಬೇಕು ಫೋನು, ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರಬೇಕು, ಹಾಗೆ ಕ್ಯಾಮ್ರಾ ಸೆಟಪ್ಸ್ ಸ್ವಲ್ಪ ಚೆನ್ನಾಗಿರ್ಬೇಕು ಅಂದ್ರೆ OnePlus 11R ನ ನೀವು ಡೆಫಿನೆಟ್ಲಿ ಪ್ರಿಫರ್ ಮಾಡಬಹುದು. ಸೊ ಹಾಗೆ ಇದು ಸುಮಾರು ಜನಕ್ಕೆ ಈ ಡಿಸೈನ್ ಇಷ್ಟ ಆಗುತ್ತೆ, ಸುಮಾರು ಜನಕ್ಕೆ ಇಷ್ಟ ಆಗಲ್ಲ. ಬಟ್ ಇದು ಸ್ವಲ್ಪ ಯೂನಿಕ್ ಆಗಿದೆ, ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ಈ ಫೋನ್ದು. ಸೊ ಇದಾಯ್ತು ಓವರ್ ಆಲ್ ಕತೆ OnePlus 11R. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಈಗಲೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.